ಹೋಟೆಲ್ಗೆ ನುಗ್ಗಿದ ಟಿಪ್ಪರ್, ಇಬ್ಬರು ಸಾವು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅಡಿಷನಲ್ ಎಸ್ಪಿ. ನಗರದ ಎಂಜಿ ರಸ್ತೆಯ ಕೋಲಾರ ವೃತ್ತದಲ್ಲಿ ಹೋಟೆಲ್ಗೆ ನುಗ್ಗಿದ ಟಿಪ್ಪರ್ ಲಾರಿ, ಇಬ್ಬರು ಸಾವು, ಒಬ್ಬ ಗಾಯಗೊಂಡಿದ್ದು, ಹೋಟೆಲ್ನಲ್ಲಿದ್ದ ಗ್ರಾಹಕರು ಸೇರಿದಂತೆ ಇತರೆ ಕೆಲಸಗಾರರು ಅಪಾಯದಿಂದ ಪಾರಾಗಿರುವ ಘಟನೆ ಗುರುವಾರ ಬೆಳಗ್ಗೆ 9 ಗಂಟೆ ಸಮಯದಲ್ಲಿ ನಡೆದಿದೆ. ಚಿಂತಾಮಣಿಯಿಂದ ಕೋಲಾರ ಕಡೆ ಜಲ್ಲಿ ತುಂಬಿದ್ದ ಲಾರಿಯ ಚಾಲಕ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡೇ ಬಂದವನು ಏಕಾಏಕಿ ಕೋಲಾರ ರಸ್ತೆಯ ಸೆಲ್ವಂ ಸರ್ವಿಸ್ ಸ್ಟೇಷನ್ ಮತ್ತು ಶ್ರೀಕೃಷ್ಣ ಬೇಕರಿ ಮಧ್ಯದಲ್ಲಿರುವ ಶ್ರೀದರ್ಶಿನಿ ಫಾಸ್ಟ್ ಫುಡ್ ಹೋಟೆಲ್ಗೆ ನುಗ್ಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಹೋಟೆಲ್ನ ಕ್ಯಾಶ್ ಮೇಲೆ ಕುಳಿತಿದ್ದ ಮಾಲೀಕ ಮತ್ತು ಅಲ್ಲಿಯೇ ತರಕಾರಿ ಹಚ್ಚುತ್ತಿದ್ದ ಭಟ್ಟರಿಗೆ ಡಿಕ್ಕಿ ಹೊಡೆದು ಜಲ್ಲಿ ಹೋಟೆಲ್ನಲ್ಲಿ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಟಿಪ್ಪರ್ ಲಾರಿ ಡಿಕ್ಕಿಯಿಂದ ಹೋಟೆಲ್ ಮಾಲೀಕ ತಾಲೂಕಿನ ಮಾಡಿಕೆರೆ ಗ್ರಾಮದ 50 ವರ್ಷದ ಶಿವಾನಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಅಡುಗೆ ಭಟ್ಟ 50 ವರ್ಷದ ಕುಮಾರ್ಗೆ ತಲೆಗೆ ತೀವ್ರ ಪೆಟ್ಟು ಬಿದ್ದು ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ದಾಖಲಿಸುತ್ತಿದ್ದ ಸಂದರ್ಭದಲ್ಲಿ ಮೃತಪಟ್ಟಿದ್ದಾನೆ ಎಂದು ಗೊತ್ತಾಗಿದೆ. ಇನ್ನು ವಿನಾಯಕನಗರದ 50 ವರ್ಷದ ಶ್ರೀನಿವಾಸ ಬಾಬು ಕಾಲಿಗೆ ಪೆಟ್ಟು ಬಿದ್ದಿದ್ದು ಆತ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಅಡಿಷನಲ್ ಎಸ್ಪಿ ರಜಾ ಇಮಾಮ್ ಖಾಸಿಂ, ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್, ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಸಿಬ್ಬಂದಿ ಭೇಟಿ ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟಿಪ್ಪರ್ ಲಾರಿ ಪಕ್ಕಕ್ಕೆ ಉರುಳಿದ ಪರಿಣಾಮ ಅದರಲ್ಲಿದ್ದ ಜಲ್ಲಿ ಹೋಟೆಲ್ನೊಳಗೆ ಮತ್ತು ಹೊರಕ್ಕೆ ಬಿದ್ದ ಪರಿಣಾಮ ಅದರಡಿಯಲ್ಲಿ ವಾಹನಗಳು ಮತ್ತು ವ್ಯಕ್ತಿಗಳು ಸಿಕ್ಕಿ ಹಾಕಿಕೊಂಡಿರಬಹುದೆಂದು ಸ್ಥಳಕ್ಕೆ ಕ್ರೇನ್ ತರಿಸಿ ಟಿಪ್ಪರ್ ಲಾರಿಯನ್ನ ಪಕ್ಕಕ್ಕೆ ಜರುಗಿಸಿದ್ದಲ್ಲದೆ ಜಲ್ಲಿಯನ್ನ ನಗರಸಭೆಯ ಡೂಸರ್, ನಗರಸಭೆಯ ಜೆಸಿಬಿ, ಖಾಸಗಿ ಜೆಸಿಬಿ ಮತ್ತು ಅಗ್ನಿಶಾಮಕ ದಳ ಜಲ್ಲಿಯಲ್ಲಿ ಜಾಲಾಡಿದಾಗ ಒಂದು ವಾಹನ ಮಾತ್ರ ಸೇರಿಕೊಂಡಿದ್ದು ಅದರಡಿಯಲ್ಲಿ ಯಾವುದೇ ವ್ಯಕ್ತಿ ಸಿಕ್ಕಿ ಹಾಕಿಕೊಳ್ಳದೇ ಇರುವುದು ದೃಢಪಟ್ಟಿದೆ. ಲಘು ಹಟ್ಟ ಅಷ್ಟವನ್ನು ಬಿಟ್ಟೋದಾಗ ಏನು ಮಾಡ್ಕೊಳ್ಳಿ, ಅಷ್ಟವನ್ನು ನಂಬಿರ್ಬೇಕು. ಎಷ್ಟು ಗೊತ್ತಾರ ಬರ್ತಾರ ಟೌನ್ ಬಂದಿರೋದು
ఇంకే ఉన్నారు. చిచ్చాను పిలిపి ఆ 500. అట్లా పక్కరా ಯಾವ ಗಾಡಿ ತಗುವ ನನ್ನ ಗಾಡಿ ಅದೇ ಸ್ಪೀಡ್ ಹೋಗ್ತಾರೆ ಹಾಸ್ಪಿಟಲ್ ಪೇಂಟ್ ಆಗಂಟ ಅದಕ್ಕಿಂತ ఏమాకే కన్ जल्दी में ಟೆನ್ಷನ್ ತಗೋಬೇಡ ಯಾವುದಿರಲ್ಲ ಆಮ್ಲೇಸ್
ರಘು ಹಟ್ಟ ಅಷ್ಟವನ್ನು ಬಿಟ್ಟೋದಾಗ ಏನೋ ಮಾಡ್ಕೊಂಡ್ಲೆ ಅಷ್ಟವನ್ನು ನಂಬಿರ್ಬೇಕು. ತಮಾಷೆ ಮಾಡ್ತಾರೆ ಅಷ್ಟೇ ಇಲ್ಲ ತಮಾಷೆದಾಗ್ರಿ ಪುರ ತಮಾಷೆದಾಗ್ರಿ ಪುರ ನನ್ನ ಹೆಸರು ಶ್ರೀನಿವಾಸ ಅಂತ ಕೋಲಾರ ಕ್ಲಾಸಲ್ಲಿ ಟಿಫನ್ಗೆ ಹೋಗಿದ್ದು ಬೆಳಗ್ಗೆ ಸ್ವಾಮಿ ಹೋಟ್ಲಿಗೆ ಟಿಫನ್ಗೆ ಹೋದಾಗ ಈ ಕಡೆ ರಾಂಗ್ ರೂಟಿಂದ ಬಂದಿದ್ದು ಚೆಲ್ಲಿ ಟಿಪ್ಪರು ಏನಾಯಿತೋ ಏನೋ ಗೊತ್ತಿಲ್ಲ ಒಳಗಡೆ ಇದ್ದು ಬಂದವ್ರು ಬಂದಂಗೆ ಇದಕ್ಕೆ ಕೊಟ್ಬಿಟ್ಟ. ನೀವೇನು ಮಾಡ್ತಾ ಇದ್ರಿ? ಟಿಫನ್ ಮಾಡಕ್ಕೆ ಹೋಗಿದ್ದೆ ಹೋಟ್ಲಲ್ಲಿ ಟಿಫನ್ ಮಾಡಕ್ಕೆ ಹೋದಾಗ ಟಿಪ್ಪರ್ ಬಂದು ಈ ಟಿಪ್ಪರ್ ಬಂದುಬಿಟ್ಟು ನಾವು ಆ ಕಡೆ ಕೂತ್ಕೊಂಡಿದ್ವು ಕ್ಯಾಶಿಯರ್ ಈ ಕಡೆ ಇದ್ದ ಇವರು ಶಿವಾನಂದ ಕೂತ್ಕೊಂಡಿದ್ರಲ್ಲ ಶಿವಾನಂದ ಅವರು ಶಿವಾನಂದ ಇವ್ರ ಹೆಸರು ಶಿವಾನಂದ ಅವರು ಈ ಕಡೆ ಕ್ಯಾಶಲ್ಲಿ ಕೂತ್ಕೊಂಡಿದ್ರು. ಇನ್ನೊಬ್ರು ಈ ಕಡೆ ಇದ್ರು ಅವ್ರ ಪಕ್ಕ ಏನೋ ಈರುಳ್ಳಿ ಏನೋ ಕಟ್ ಮಾಡ್ತಾ ಇದ್ರು. ಅದು ಇವಾಗ ಭಟ್ರು ಅಲ್ಲಿ ಬಿದ್ದಿದ್ದಾರೆ ನೋಡಿ, ಅವ್ರಿಗೆ ತಲೆಯಲ್ಲಿ ನೋವು ಆಗಿಲ್ಲ. ಬಂದವ್ನು ಬಂದಂಗೆ ಅವ್ನು ಹೊಡೆದ ಈ ಜಲ್ಲಿ ಎಲ್ಲ ಸ್ವಾಮಿ ಮೇಲೆ ಬಿಟ್ಬಿಟ್ಟು ಶಿವಾನಂದ ಮೇಲೆ. ನಾವು ಆ ಕಡೆ ಇದ್ವು, ನಮಗೂ ಅದು ಟಿಪ್ಪರ್ ಹೊಡಿತಿದ್ದಕ್ಕೂ ನೀವು ಎಷ್ಟಿದ್ದೀರಾ ಅಂತ ಅಷ್ಟೇ ಅಲ್ಲಿಗೆ ಸ್ಟಾಪ್ ಆಯ್ತು. ಇಲ್ಲದಿದ್ರೆ ಗೋಡೆಗೆ ಹತ್ಕೊಂಡ್ಬಿಡ್ತಾ ಇತ್ತು. ಎಷ್ಟು ಜನ ನಿಮ್ಗೇನ ಗೊತ್ತಾ ಎಷ್ಟು ಜನ ಇದ್ರು ಏನು ಅಂತ? ಟಿಫನ್ ಗಾಬರಿಯಲ್ಲಿ ಎರಡು, ನಾವು ಒಳಗಡೆ ಒಂದು ಈ ಕಡೆ ಬಂದು ಮೂವರು ಈ ಕಡೆ ಜಂಪ್ ಮಾಡಿಕೊಂಡು ಬಂದು ಹೊಡೆದಾಗ ಗಾಬರಿಗೆ ಮೂವರು ನಾವು ಬಚಾವಲ್ಲ. ಆ ಕಡೆ ಮೂವರು ಅಮ್ಮ ಅಡುಗೆ ಇದು ಮಾಡಿ ಪಾತ್ರೆ ತೊಳೆಯಮ್ಮ ಅಮ್ಮ ಒಬ್ಬರು ಅವ್ರಿಗೂ ಏನೂ ಏಟಾಗಿಲ್ಲ, ಇನ್ನೊಬ್ಬರಿಗೆ ಸ್ವಾಮಿ ಅವ್ರಿಗೆ ಏನೂ ಏಟಾಗಿಲ್ಲ ಆಗಿದ್ದು. ನಮ್ಮ ಈಗ ಟಿಪ್ಪರ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಿದ್ದು? ಈ ಕಡೆಯಿಂದ ಬಂದಿದ್ದು, ಯಾವ ಕಡೆಯಿಂದ ಚಿಂತಾಮಣಿ ಕಡೆ, ರಾಂಗ್ ರೂಟ್ ಮೇಲೆ ಚಿಂತಾಮಣಿ ಈ ಕಡೆ. ಅವನು ಯಾಕೆ ಹಿಂಗೆ ಬಂದೆ ಅಂತ ನಮ್ಗೆ ಅರ್ಥನೇ ಆಗಲಿಲ್ಲ. ಮಾಮೂಲಿ ರೂಟಲ್ಲಿ ಬಂದಿಲ್ಲ ಅವನು, ಈ ರೂಟಲ್ಲಿ ಹಿಂಗೆ ಬಂದ. ಚಿಂತಾಮಣಿ ರೂಟಿಂದ ಬಂದು ರಿಫ್ಲೆಕ್ಟ್ ಹೊಡ್ಸ್ಬಿಟ್ಟ.